ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಎಂಥ ಬೀಜ ಮಾತು ಹೇಳ್ಯಾನ್ರಿ ಬಾಬಾ. ಇಡೀ ಕಾಂಗ್ರೆಸ್ಸಿನ ಪರವಾಗಿ ಅವರೆಲ್ಲರ ಧ್ವನಿಯಾಗಿ ಅವರ ವಕ್ತಾರನಾಗಿ ಈ ಮಾತನ್ನು ಹೇಳ್ಬಿಟ್ಟಾಯ್ತು. अरे भाई तुम्हें अब वंदे मातरम का प्रेम हो रहा, करो ना, करो, हमें क्या फर्क पड़ रहा है। हमें जितना करना है हमें उतना ही करना है, हम करेंगे। मैं तो कहीं तक भी नहीं गाता था और कहीं तक भी नहीं गाऊंगा। आ गई समझ में आपको? बस खड़ा हो जाऊंगा, नहीं गाऊंगा, बिल्कुल भी नहीं। ಇಮ್ರಾನ್ ಮಸೂದ್ ಹೇಳ್ತಾನೆ, ವಂದೇ ಮಾತರಂ ಕಾನೂನನ್ನು ನೀವು ತಿದ್ದುಪಡಿ ಮಾಡಿ ಕಡ್ಡಾಯ ಮಾಡ್ಕೊಂಡಿರಬಹುದು ಸಂಸತ್ನಲ್ಲಿ. ಈತ ಸಂಸತ್ ಸದಸ್ಯ, ನೆನ್ಪಿಟ್ಕೊಳ್ರಿ, ಸಹರನ್ಪುರದ ಸಂಸತ್ ಸದಸ್ಯ. ನೀವು ಸಂಸತ್ನಲ್ಲಿ ಪಾಸ್ ಮಾಡ್ಕೊಂಡಿರ್ಬೋದು. ಹಾಗಂತ ನಾ ಹಾಡಬೇಕು ಅಂತೇನಿಲ್ಲ, ನಾನು ಅದಕ್ಕೆ ಗೌರವ ತೋರಿಸ್ಬೇಕು ಅಂತೇನಿಲ್ಲ. ನೀವು ಏನು ಬೇಕಾದ್ರೂ ಮಾಡಿಕೊಂಡ್ರೆ ನಾ ಮಾತ್ರ ಹಾಡು ಹೇಳೋಂಗಿಲ್ಲ. ನೀವೇನು ಬೇಕಾದ್ರೂ ಮಾಡಿ, ನನಗೆ ನನ್ನ ಧರ್ಮವೇ ದೊಡ್ಡದು. ಹೀಗಂತ ಬಹಿರಂಗವಾಗಿ ಎಲ್ಲ ಚಾನಲ್ಗಳ ಮುಂಚೆ ನಿನ್ನೆ ಈ ಇಮ್ರಾನ್ ಮಸೂದ್ ಹೇಳಿದ್ದಾನೆ. ಅಚ್ಚರಿ ಪಡಬೇಕಾಗಿಲ್ಲ, ಯಾಕೆಂದರೆ ಈತ ಈ ರೀತಿ ಮೊದಲೇ ಸಲ ಏನು ಹೇಳಲ್ಲ. ಈ ಮುಂಚೆ ಈತ ಯಾವಾಗ ನರೇಂದ್ರ ಮೋದಿ ಅವರು 2014ಕ್ಕೆ ವಾರಣಾಸಿಯಿಂದ ಚುನಾವಣೆ ನಿಂತರಲ್ಲ, ಅವಾಗ ಈತ ಒಂದು ಮಾತು ಹೇಳಿದ್ದ. ಉತ್ತರ ಪ್ರದೇಶವನ್ನು ನೀವು ಗುಜರಾತ್ ಅಂತ ತಿಳ್ಕೊಬೇಡ್ರಿ ಮೋದಿಯವರೇ, ನೀವು ಇಲ್ಲಿ ಬಂದರೆ ನಿಮ್ಮನ್ನು ಬೋಟಿ ಮಾಡಿಬಿಡ್ತೀವಿ, ಅಂದರೆ ತುಂಡು ಮಾಡ್ತೀವಿ ಅಂತ ಹೇಳ್ದ. आप गुजरात मत समझो उत्तर प्रदेश को, अगर आप उत्तर प्रदेश आए तो हम आपको बोटी करके भेज देंगे ಅಂತ, ಪೀಸ್ ಮಾಡಿ ಕಳಿಸ್ತೀವಿ ಅಂತ. ಇದು ಇಲ್ಲಿಯವರೆಗೂ ಆತನಿಗೆ ಕಾದುಕೊಂಡು ಬಂದಿದೆ. ಯಾಕೆ ಕಾದುಕೊಂಡು ಬಂದಿದೆ ಅಂದರೆ ಈತ ನರೇಂದ್ರ ಮೋದಿ ಅವರು ವಿರುದ್ಧವಾಗಿರುವುದರ ಪ್ರತಿನಿಧಿಯಾಗಿ ನಿಂತಿರುವುದರಿಂದ. ಹೀಗೆ ಆತ ಬೋಟಿ ಕರೆದಂಗೆ ಅಂದ್ಕೊ ಅತ್ಯಂತ ಸಂಪ್ರೀತರಾದಂಥವರು, ಪ್ರಸನ್ನವದನರಾದವರು ಯಾರು? ಸೋನಿಯಾ ಗಾಂಧಿ ಅವ್ರಿಗೆ ಭಾಳ ಖುಷಿ ಆಯಿತು, ರಾಹುಲ್ ಗಾಂಧಿ ಖುಷಿ ಆಯಿತು, ಪ್ರಿಯಾಂಕಾ ವಾಡ್ರಾ ಖುಷಿ ಆಯಿತು. ಈತ ನಮ್ಮ ಜೊತೆ ಇರಲಿ, ಬರೋಬ್ಬರಿ ಇದ್ದಾನೆ, ಈತ ಬೋಟಿ ಮಾಡ್ತೀನಿ ಅಂತ ಹೇಳುವಂಥ ದಾರ್ಷ್ಟ್ಯವನ್ನು ಮೆರೆದಿದ್ದಾನೆ, ದುಸ್ಸಾಹಸವನ್ನು ಮೆರೆದಿದ್ದಾನೆಲ್ಲ, ದಾರ್ಷ್ಟ್ಯವನ್ನು ಮೆರೆದಿದ್ದಾನೆ. ಈತ ಇರಬೇಕು ನಮಗೆ. ಪ್ರಿಯಾಂಕಾ ವಾಡ್ರಾ ಅವ್ರ PA ಯಾರು ಹೇಳ್ರಿ? ಯಾವಾಗಲೂ ಎಡಕ್ಕೆ ಬಲಕ್ಕೆ ಓಡಾಡೋ ವ್ಯಕ್ತಿ ಯಾರು ಹೇಳ್ರಿ? ದ ಸೇಮ್ ಇಮ್ರಾನ್ ಮಸೂದ್. ಒಬ್ಬ ವ್ಯಕ್ತಿ ಒಂದೇ ಮಾತ್ರ ಹೇಳದೇ ಇದ್ರೆ ನಮಗೇನು ಭಾಳ ದೊಡ್ಡ ಅವಮಾನನ, ಅಗೌರವನ ಆತ ಹೇಳಲೇಬೇಕಾ? ಈ ರೀತಿಯಾದ ಪ್ರಶ್ನೆಯನ್ನು ನಮ್ಮಲ್ಲಿರುವಂಥ ಸೆಕ್ಯುಲರ್ಗಳು, ಸ್ಯೂಡೋ ಸೆಕ್ಯುಲರ್ಗಳು ಕೇಳ್ತಾರೆ. ಹೇಳದೇ ಇದ್ರೆ ಹಾಗಾದ್ರೆ ನಾವು ರಾಷ್ಟ್ರಭಕ್ತರಲ್ವಾ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಭಾಳ ಸಿಂಪಲ್ ಆದಂಥ ಉತ್ತರ ಇದೆ ಅದಕ್ಕೆ. ಏನಪ್ಪ ಅಂದರೆ, ನೀವು ಬೆಳಗ್ಗೆ ಎದ್ರೆ ಅಂಬೇಡ್ಕರ್ ಹೆಸರು ಹೇಳ್ತೀರಿ, ಬೆಳಗ್ಗೆ ಎದ್ದು ಕೂಡ ಸಂವಿಧಾನ ಅಂತೀರಿ, ಬೆಳಗ್ಗೆ ಎದ್ದು ಕೂಡ ಸಂವಿಧಾನಾತ್ಮಕವಾಗಿ ಎಲ್ಲವೂ ನಡಿಬೇಕು ಅಂತೀರಿ. ಸಂವಿಧಾನದ ಪ್ರಕಾರವೇ ಒಂದು ಮಸೂದೆಯನ್ನು ಮಂಡಿಸಿ ಅದಕ್ಕೆ ತಿದ್ದುಪಡಿಯನ್ನು ತಂದು ಈ ದೇಶದ ರಾಷ್ಟ್ರಗಾಯನ ಅನ್ನುವುದು ವಂದೇ ಮಾತರಂ, ಈ ದೇಶದ ರಾಷ್ಟ್ರಗೀತೆ ಅನ್ನೋದು ಜನಗಣಮನ, ಇದಕ್ಕೆ ಯಾರು ಅಗೌರವವನ್ನು ತೋರಿಸ್ತಾರೋ ಅವ್ರಿಗೆ 3 ವರ್ಷ ಜೈಲು ಶಿಕ್ಷೆ ಅಂತ ಕಾಯ್ದೆ ತರಲ, ಸಂವಿಧಾನಾತ್ಮಕವಾಗಿ ತರಲ. ಮೆಜಾರಿಟಿಯಲ್ಲಿದ್ದಂಥ ಸರ್ಕಾರ ತಂದಿರೋದು, ನಾವು ನೀವು ಯಾರೋ ಜನಸಾಮಾನ್ಯರು ಹೇಳಿದ್ದಲ್ಲ. ಸರ್ಕಾರ ಈ ರೀತಿ ಒಂದು ನಿಲುವನ್ನು ತೆಗೆದುಕೊಂಡಾಗ, ಒಂದು ಮಂಡನೆ ಮಾಡಿ ಪಾಸ್ ಮಾಡಿದಾಗ, ಪಾಲಿಸಬೇಕಾದ್ದು ಪ್ರತಿಯೊಬ್ಬರ ಧರ್ಮ, ಈ ದೇಶದ ಪ್ರಜೆಯಾದ ಪ್ರತಿಯೊಬ್ಬರ ಧರ್ಮ. ರಾಷ್ಟ್ರಭಕ್ತಿ, ರಾಷ್ಟ್ರಾಭಿಮಾನ, ನಿಮ್ಮ ವಿಚಾರಧಾರೆ, ನಿಮ್ಮ ಶರಿಯಾ ಕಾನೂನು, ನಿಮ್ಮ ಜಜಿಯಾ, ಅವೆಲ್ಲ ಪ್ರತ್ಯೇಕ ಇಟ್ಬಿಡ್ರಿ. ಈ ದೇಶದಲ್ಲಿ ಕಾನೂನು ಮಾಡೋದು, ಕಾನೂನು ಪಾಲಿಸ್ಬೇಕು. ನೀವು ಈ 18 ವರ್ಷದ ಕೆಳಗಡೆಯವರು ಕಾರು ಓಡಿಸ್ಬಾರ್ದು ಅಂತ ಒಂದು ಕಾಯ್ದೆ ಇದೆ ಅಂತ ತಿಳ್ಕೊಡ್ರಿ. ನನ್ನ ಮಗನ ಕಾರು ಓಡಿಸೋಕ್ಕೆ ಬರುತ್ತೆ, 16 ವರ್ಷಕ್ಕೆ ಓಡಿಸ್ತಾನೆ, ಓಡಿಸ್ಲಿ ಅಂತ ಅನ್ಲಿಕ್ಕೆ ಕಾಯ್ದೆ ಇಲ್ಲ ಅದಕ್ಕೆ ಅಂತ. ಇದು ಮೂಲಭೂತವಾದಂಥ ವಿಚಾರ ಇದು. ಈ ಇಮ್ರಾನ್ ಮಸೂದ್ ಯಾಕೆ ಹಿಂಗೆ ಹೇಳ್ತಾನೆ? ಇಮ್ರಾನ್ ಮಸೂದ್ ಯಾಕೆ ಹಿಂಗೆ ಹೇಳ್ತಾನೆ ಅಂದರೆ, ಅವರ ಬಾಸ್ಗಳು ಇದೇ ರೀತಿ ಹೇಳ್ತಾರೆ ಮತ್ತು ಈತ ಹೀಗೆ ಹೇಳೋದ್ರಿಂದ ಅವ್ರ ಬಾಸ್ಗಳು ಸಂತೃಪ್ತಿಗೊಳ್ತಾರೆ. ಅಪ್ಪಿತಪ್ಪಿ ದುರದೃಷ್ಟವಶಾತ್, ನಮ್ಮ ದುರದೃಷ್ಟವಶಾತ್ ಅವ್ರದ್ದು ಏನಾದರೂ ಸರ್ಕಾರ ಬಂದದ್ದೇ ಆದರೆ ಈತನಿಗೆ ಎಲ್ಲ ರೀತಿಯಾದಂಥ ಸವಲತ್ತುಗಳು, ಮಂತ್ರಿಗಿರಿ ಎಲ್ಲವೂ ದಕ್ಕುತ್ತದೆ ಅನ್ನೋ ತುಂಬ ಚೆನ್ನಾಗಿ ಗೊತ್ತಿದೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಭಾಳ ಒಳ್ಳೆ ಕಲ್ಚರ್ ಇದೆ. ಏನಪ್ಪ ಅಂದರೆ, ಅಲ್ಲಿ ಯಾರು ಅದಕ್ಕೆ ನಿಷ್ಠರಾಗಿ ಕೆಲಸ ಮಾಡ್ತಾರಲ್ಲ. ಉದಾಹರಣೆಗೆ ಪವನ್ ಖೇಡಾ ಕಳೆದ ಫಸ್ಟ್ಗೆ ಆತ ಶೀಲಾ ದೀಕ್ಷಿತ್ ಅವರು ಶೂ ಪಾಲಿಷ್ ಮಾಡ್ತಾಯಿದ್ದ ಮನುಷ್ಯ. ಆತ ದಿಲ್ಲಿಯ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರು ಶೂ ಪಾಲಿಷ್ ಮಾಡೋದು, ಅವರಿಂದ ಫೈಲ್ ಹಿಡ್ಕೊಂಡು ಹೋಗೋದು, ಅವ್ರ ಕಿವಿ ಕಚ್ಚೋದು, ಅದನ್ನು ಬಿಟ್ಟರೆ ಆತ ಏನೂ ಮಾಡಿಲ್ಲ. ಯಾವ ಚುನಾವಣೆ ನಿಂತಿಲ್ಲ, ಒಂದು ಮಂಡಲ್ ಪಂಚಾಯತಿನೂ ಗೆದ್ದಿಲ್ಲ. ಈತ ಶೀಲಾ ದೀಕ್ಷಿತ್ ಹೋದ್ಮೇಲೆ ಅಭ್ಯಪರಿ ಆಗ್ತಂತೆ ಬಂದಿಲ್ಲಿ ಕಾಂಗ್ರೆಸ್ ಕ್ಯಾಂಪಲ್ಲಿ ಸೇರಿಕೊಂಡ. ಬಂದ ಮೇಲೆ ಈತನಿಗೆ ರಾಜ್ಯಸಭಾ ಸದಸ್ಯರು ಮಾಡಲಿಲ್ಲ. ಈತ ಲೋಕಸಭಾ ಸದಸ್ಯನಾಗಲಿ MLA ಆಗಲಿ ಎಲೆಕ್ಷನ್ ಇಲ್ಲ, ನಿಂತರ ಗೆಲ್ಲಲ್ಲ ಅಂತ ಗೊತ್ತಿದೆ. ಆತ ಏನು ಮಾಡ್ತಾನೆ, ಇವರ 3 ಜನ ಇದ್ದಾರಲ್ಲ ತ್ರಿಮೂರ್ತಿಗಳು, ಒಂದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ಈ 3 ಜನರನ್ನು ಸಂಪ್ರೀತಗೊಳಿಸುವ ಕೆಲಸ. ಕಳೆದ ಸಾರಿ ಈತನಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ಕೊಡಲಿಲ್ಲ ರಾಹುಲ್ ಗಾಂಧಿ. ಅವು ಏನು ಹೇಳ್ಕೊಂಡು ಓಡಾಡ್ದ ಈತ ಪವನ್ ಖೇಡಾ?
ನನ್ನ ತಪಸ್ಸಿನಲ್ಲಿ ಏನೋ ಚ್ಯುತಿಯಾಗಿದೆ, ಲೋಪವಾಗಿದೆ, ಆದ್ದರಿಂದ ನನಗೆ ದಕ್ಕಿಲ್ಲ, ಮುಂದಿನ ಸಲ ಸಿಗುತ್ತೆ. ಈ ಸಲ ಸಿಕ್ತು. ಯಾಕೆ ಸಿಕ್ತು? ಯಾಕಂದರೆ ಹಿಮಂತ ಬಿಶ್ವ ಶರ್ಮನ ಹೆಂಡತಿ ವಿರುದ್ಧ ಈತ ಹೋರಾಟ ಮಾಡಿದ, ಆಕೆ ಹೆಸರು ಮೇಲೆ ಅನಗತ್ಯವಾಗಿ ಭ್ರಷ್ಟಾಚಾರದ ಆರೋಪ ಹೊಡಿಸಿದ. ಇಂಥ ಕಳಂಕಿತ ವ್ಯಕ್ತಿಗಳು, ಈ ರೀತಿ ಸುಳ್ಳು ಹೇಳ್ಕೊಂಡು ಓಡಾಡೋರು, ಈ ರೀತಿ ಉದ್ರೇಕಕಾರಿ ಉತ್ತೇಜನಕಾರಿ ಮಾತಾಡೋರು ಅಂದರೆ ಈ ತ್ರಿಮೂರ್ತಿಗಳಿಗೆ ಭಾಳ ಇಷ್ಟ. ಅವರು ತಕ್ಷಣದಲ್ಲಿ ಇವರಿಗೆ ವರವನ್ನು ಕೊಟ್ಬಿಡ್ತಾರೆ. ಸೋನಿಯಾ ಗಾಂಧಿ ಮೊನ್ನೆ ಆಗಸ್ಟ್ 15 ತಾರೀಕಿನಲ್ಲಿ ಕೈ ಮಾಡಿ ನಿಲ್ಲಿಸು ಅಂಥೇಳಿ, ಹಾಡಬಾರ್ದು ಅಂಥೇಳಿ ಅಲ್ಲಿಂದ ಹೋಗಿ ಇಲ್ಲಿ ಬಂದು ಚಡಪಡಿಸಿ ಲೂಸ್ ಮೋಷನ್ ಇದ್ದಾಗ ಒಬ್ಬ ವ್ಯಕ್ತಿಗೆ ಈ ಬಸ್ ಸ್ಟ್ಯಾಂಡ್ ಟಾಯ್ಲೆಟ್ ಮುಂದ್ಗಡೆ ನಿಂತು ಮಾಡ್ತಾರೆ ನೋಡ್ರಿ. ಈ ಬಸ್ ಸ್ಟ್ಯಾಂಡ್ ಹತ್ರ ಬಸ್ಸಿಗೆ ಹೋಗ್ತಿರ್ತೀವಿ, ಇದಕ್ಕಿದಂಗೆ ಟಾಯ್ಲೆಟ್ ಬಂದುಬಿಡ್ತು, ಹೋಗಿ ಅಲ್ಲಿ ನಿಲ್ತೇವೆ. ಅಲ್ಲಿ 1 ಸೆಕೆಂಡ್ ನಿಲ್ಲಿಕ್ಕೆ ಆಗಲ್ಲ, ಬಾಗಿಲು ಹಾಕಿರ್ತಾರೆ, ದಡ ಬಡಿತಾರೆ, ಏನು ಮಾಡಿದ್ರು ಆ ರೀತಿಯಾದಂಥ ಧಾವಂತ ಆ ಚಡಪಡಿಕೆ ಸೋನಿಯಾ ಗಾಂಧಿ ಹತ್ರ ಕಾಣಿಸ್ತದೆ. ಈತ ಮೈಕ್ ಚಾಲೂ ಇದೆ ಅಂತ ಗೊತ್ತಿಲ್ಲದೆ ರಾಹುಲ್ ಗಾಂಧಿ ಯಾಕೆ ಈ ಹಾಡು ಹಾಕಿರಿ ಅಂತ ಕೇಳ್ತಾ ಇದ್ದ. ಇದು ಏನೋ ಅನ್ನೋ ಸಂದೇಶ ರವಾನೆ ಮಾಡುತ್ತೆ ಕಾಂಗ್ರೆಸ್ನಲ್ಲಿ ಅಂದರೆ, ನಮ್ಮ ಬಾಸ್ಗಳು ಈ ರೀತಿ ಮಾಡ್ತಾರೆ, ನಾವು ಅದನ್ನೇ ಮುಂದುವರಿಸಬೇಕು, ನಾವು ಸೆಡ್ಡು ಹೊಡೆಯುವುದೇ ನಮ್ಮ ಧರ್ಮ. ಈ ಮಲ್ಲಿಕಾರ್ಜುನ ಮುತ್ಯ ಅಂತಿದ್ರೆ, ಈ ಮಲ್ಲಿಕಾರ್ಜುನ ಮುತ್ಯ ಬೆಳಗ್ಗೆ ಎದ್ದರೆ RSSನವ್ರದ್ದು, ಹಿಂದೂಗಳದ್ದು, ರಾಷ್ಟ್ರಭಕ್ತರದ್ದು ಒಂದೊಂದು ಸರ್ಟಿಫಿಕೇಟ್ ಕೇಳ್ತಾರೆ. ಏನಂತ? ನೀವೇನು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀರಾ, ನೀವು ಸ್ವಾತಂತ್ರ್ಯ ಹೋರಾಟಗಾರ, ನೀವು ಈ ದೇಶ ಸ್ವಾತಂತ್ರ್ಯ ಬರಲಿಕ್ಕೆ ನಿಮ್ಮದೇನು ಕೊಡುಗೆ ಇದೆ ಅಂತೆಲ್ಲ ಭಾಳ ದೊಡ್ಡ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ಆತನಿಗೆ ಇತಿಹಾಸದ ಸ್ಪಷ್ಟವಾದ ಕಲ್ಪನೆ ಇಲ್ಲ. ಆತ ಉಳಿದವರಿಗೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ. ನಮ್ಮ ದೇಶದ ಅತಿ ದೊಡ್ಡ ದುರಂತ ಏನಂದರೆ, ಯಾವುದರಲ್ಲಿ ನಾವು ನಿಷ್ಣಾತರಾಗಿದ್ದೀವೋ ಅದನ್ನು ಬಿಟ್ಟು ಬಾಕಿ ಎಲ್ಲವನ್ನ ಮಾಡ್ತೀವಿ. ನೀವು ಗಮನಿಸಿ ನೋಡಬೇಕಾರೆ, ನನ್ನ ವೃತ್ತಿ ಏನಿದೆ ಆ ವೃತ್ತಿಯನ್ನು ಬಿಟ್ಟು ಬೇರೆಯದರ ಬಗ್ಗೆನೇ ಮಾತು ನಂದು. ಎಲ್ಲದರಲ್ಲೂ ನಾನು ಬುದ್ಧಿವಂತ ಹೇಳ್ಕೊಳ್ಳುವಂಥ ಒಂದು ಚಟ. ಈ ಮಲ್ಲಿಕಾರ್ಜುನ ಮುತ್ಯದ ಹಾಗಲ್ಲ. ಆತನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಥವಾ ಭಾರತೀಯ ಜನತಾ ಪಾರ್ಟಿ ಅಥವಾ ಹಿಂದುತ್ವದ ಪ್ರತಿಪಾದಕರು, ರಾಷ್ಟ್ರಭಕ್ತರು ಅವರು ಕಂಡ ತಕ್ಷಣ ಆತನಿಗೆ ನೇರವಾಗಿ ಫ್ರೀಡಮ್ ಫೈಟಿಂಗು, ಗಾಂಧಿ ಇವರೆಲ್ಲ ಕಾಣಿಸ್ಲಿಕ್ಕೆ ಶುರು. ಯಾರು ವೀರ ಸಾವರ್ಕರ್ ಕಾಣಲ್ಲ ಇವರಿಗೆ. ವೀರ ಸಾವರ್ಕರ್ಗೆ 2 ಆಜಮ ಕಾರಾವಾಸ ಆಗಿದ್ದು, ಅವರು ಕೈಯಿಂದ ಬರೀಕಾಗಿ ಊರಿನಲ್ಲಿ ಕವನ ಬರೋದು ಅದೆಲ್ಲ ಕಾಣಲ್ಲ. ಅವ್ರಿಗೆ AC ರೂಮ್ನಲ್ಲಿ ಗೆಸ್ಟ್ ಹೌಸಲ್ಲಿ ಮಲ್ಕೊಂಡಿರುವಂಥ, ವಿಶ್ರಾಂತಿ ಗೃಹದಲ್ಲಿ ಬಂಧನಕ್ಕೀಡಾದಂಥ ಜವಾಹರ್ಲಾಲ್ ನೆಹರು ಕಾಣಿಸ್ತಾರೆ. ಇಡೀ ಕಾಂಗ್ರೆಸ್ಸಿನ ಪ್ರತಿನಿಧಿಯಾಗಿ ಎದುರು ಬದುರು ಕೂತು ಮಾತನಾಡಿ ಎಲ್ಲ ಐಷಾರಾಮಿ ಜೀವನಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಂಥ ಬ್ರಿಟಿಷರ ಪರವಾಗಿ ಬಂತ ಗಾಂಧಿ ಕಾಣ. ಗಾಂಧಿ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ, ನೀವು ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೆ ಹೇಳ್ತಾರೆ. ಎಲ್ಲರೂ ಏನು ಹೇಳ್ತಾರೆ, ನನ್ನ ಭಾಳ ಆಸೆ ಏನಂದರೆ ನನ್ನ ಸಾಮಾಜಿಕ ಪರಿವಾರದ ಬಂಧುಗಳಿಗೆ ವಿಷಯ ಗೊತ್ತಿರಬೇಕು, ಆವಾಗ ಆರ್ಗ್ಯುಮೆಂಟ್ ಈಸಿ ಆಗುತ್ತೆ ಮತ್ತು ನಿಮ್ಮ ಮಾತಿನಲ್ಲಿ ಒಂದು ತೂಕ ಇರುತ್ತೆ. ಮೊದಲೇದಾಗಿ ನೋಡಿ, ಗಾಂಧಿ ಬಂದದ್ದು 1915ರಲ್ಲಿ ಭಾರತಕ್ಕೆ, ಸೌತ್ ಆಫ್ರಿಕಾದಿಂದ ಮುಂಬೈಗೆ ಬಂದಿರ್ತಾರೆ. ಮುಂಬೈನಲ್ಲಿ ಈಗ ಏನು ಕೊಲಾಬಾ ಅಂತೀವಿ, ಡಾಕ್ ಯಾರ್ಡ್ ಅಂತೀವಿ, ಅಲ್ಲಿ ಅಪೋಲೋ ಬಂದರು ಅಂತಿದ್ರು. ಅಲ್ಲಿ ಬಂದು ಇಳಿತಾರೆ. ಅಷ್ಟೊತ್ತಿಗೆ 1857ರ ಸಿಪಾಯಿ ದಂಗೆ ಆಗಿ, ಅದಕ್ಕೆ ಸಿಪಾಯಿ ದಂಗೆ ಅಂತ ಹೆಸರಿಟ್ಟರು. ಮೊದಲ ಸ್ವಾತಂತ್ರ್ಯ ಹೋರಾಟ ಅದು 1857. ಈತ ಬಂದದ್ದು 1915ರಲ್ಲಿ. ಬಂದ ಮೇಲೆ ಈ ಮನುಷ್ಯ ಏನಾದರೂ ಸ್ವಾತಂತ್ರ್ಯ ಹೋರಾಟ ಶುರು ಮಾಡಿದ್ರಾ? ಇಲ್ಲ. ಬ್ರಿಟಿಷರ ನ್ಯಾಯಾಂಗ ವ್ಯವಸ್ಥೆ ಮತ್ತು ಬ್ರಿಟಿಷರ ಆಡಳಿತ ತುಂಬ ಚೆನ್ನಾಗಿದೆ, ಅದರ ಅಡಿಯಲ್ಲಿ ನಮಗೆ ಒಂದಷ್ಟು ಸ್ವಾಯತ್ತತೆ ಬೇಕು ಅಂತ, ಡೊಮಿನಿಯನ್ ಸ್ಟೇಟಸ್ ಬೇಕು ನಮಗೆ ಅನ್ನುವಂಥದ್ದು ಈತನ ಆಸೆ ಇತ್ತು. ಅದು ಯಾವಾಗ? ತದನಂತರ ಮೊದಲು 1915ರಲ್ಲಿ ಬರ್ತಾರೆ. ನೆನ್ಪಿಟ್ಕೋಬೇಕು ನೀವು, ಡೇಟು ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡಬೇಕು. ಎರಡನೇದು 1917ರಲ್ಲಿ ಇವರು ಚಂಪಾರಣ್ಣಲ್ಲಿರುವಂಥ ಟೆಕ್ಸ್ಟೈಲ್ ಮಿಲ್ನ, ಗುಜರಾತಿನ ಇವೆಲ್ಲ ವಿಚಾರ, ಅಲ್ಲಿ ಕಾರ್ಮಿಕರ ಜೊತೆ ಹೋರಾಟ ಮಾಡ್ತಾರೆ. ಅದಾದಮೇಲೆ 1918ರಲ್ಲಿ ಖೇಡಾದ ಜವಳಿ ಗಿರಣಿಯ ಕಾರ್ಮಿಕರು ಅವ್ರ ಪರವಾಗಿ ಹೋರಾಟ ಮಾಡ್ತಾರೆ. ಅದಾದಮೇಲೆ 1918ರಲ್ಲಿ ಅಹಮದಾಬಾದ್ನ ಜವಳಿ ಗಿರಣಿಯ ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾರೆ. ಆಮೇಲೆ ಅವ್ರಿಗೆ ಗೋಪಾಲಕೃಷ್ಣ ಗೋಖಲೆ ಹೇಳ್ತಾರೆ, ನೀನು ಹಿಂಗೆ ಮಾಡಿದ್ರಾಗಲ್ಲ, ದೇಶದ ಬ್ರಿಟಿಷರ ವ್ಯವಸ್ಥೆ ಏನಿದೆ ಅಲ್ಲಿ ನಮ್ಮ ಜೀತ ಪದ್ಧತಿ ಇದೆ, ದಾಸ್ಯ ಇದೆ, ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಅಂದಾಗ ಬ್ರಿಟಿಷರ ಪರವಾಗಿ ಇದ್ದು ಈತ ಮೊದಲ ಮಹಾಯುದ್ಧಕ್ಕೆ ಭಾರತೀಯರು ಬ್ರಿಟಿಷರ ಪರವಾಗಿ ಹೋರಾಟ ಮಾಡಬೇಕು ಅಂತ ಈತ ಇನ್ನಿಲ್ಲದ ಹಾಗೆ ಅವಿರತ ಪ್ರಯತ್ನ ಮಾಡ್ತಾರೆ. ಗಾಂಧಿ ಮಾಡಿದ ಕೆಲಸ ಹೇಳೋದು ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡಿ, ಎಲ್ಲ 10 ಕಡೆಯಿಂದ ಚೆಕ್ ಮಾಡಿ. ನೀವು ಬೇರೆ ಏನೂ ಗೊತ್ತಾಗಲಿ, ಯಾರು ಕೇಳಲಿಕ್ಕೆ ಗೊತ್ತಾಗಲ್ಲ, ಗೂಗಲ್ಗೆ ಹೋಗಿ ಕೇಳಿ, ಚಾಟ್ GPTಗೆ ಹೋಗಿ ಕೇಳಿ. ಗಾಂಧಿಯವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶುರು ಮಾಡಿದ್ದೆ ಅವಾಗ. ಅವ್ರಿಗಿದ್ದದ್ದು ಡೊಮಿನಿಯನ್ ಸ್ಟೇಟಸ್ಸನ್ನು ತರಬೇಕು, ಬ್ರಿಟಿಷರದೇ ಆಡಳಿತ ಇರಬೇಕು, ಅವ್ರದ್ದೇ ನ್ಯಾಯಾಂಗ ವ್ಯವಸ್ಥೆ, ಅವ್ರದ್ದೇ ಜುಡಿಷಿಯರ್ ಸಿಸ್ಟಮ್ ಇರಬೇಕು, ನಮಗೂ ಒಂದಷ್ಟು ಸ್ವಾಯತ್ತತೆಯನ್ನು ಕೊಡಬೇಕು, ಓಡಿಸ್ಬೇಕು ಅನ್ನೋದಿರಲಿಲ್ಲ. ಯಾವಾಗ 1929ರಲ್ಲಿ ಪೂರ್ಣ ಸ್ವರಾಜ್ ಅನ್ನುವಂಥ ಕಲ್ಪನೆಯೊಂದಿಗೆ ಹೋರಾಟ ಶುರುವಾಯಿತು, ಲಾಹೋರ್ ಅಧಿವೇಶನ ಅದು. ಆವಾಗ 19 ಡಿಸೆಂಬರ್ 1929ಕ್ಕೆ ಲಾಹೋರ್ ಅಧಿವೇಶನ.
ಆ 19 ಡಿಸೆಂಬರ್ ಲಾಹೋರ್ ಅಧಿವೇಶನ ಏನು ಶುರು ಆಯಿತು, ಆ ಸಂದರ್ಭದಲ್ಲಿ ನಮಗೆ ಪೂರ್ಣ ಸ್ವರಾಜ್ ಬೇಕು ಅಂತ ಹೋರಾಟ ಶುರುವಾಗಿದ್ದೆ. ಆವಾಗ ಅಲ್ಲಿವರೆಗೂ ಸತ್ತವರ ಸಂಖ್ಯೆ ಎಷ್ಟು, ಅಲ್ಲಿವರೆಗೂ ವಧಿಸ್ಕೊಂಡವ್ರ ಸಂಖ್ಯೆ ಎಷ್ಟು? ಅದಕ್ಕಿಂತ ಮುಂಚೆ 1919ರಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡಯರ್ ಎಲ್ಲರನ್ನೂ ಸಾಯಿಸ್ಬಿಟ್ಟಿರ್ತಾನೆ 10 ವರ್ಷ ಮುಂಚೆ. ಅಂದರೆ ಈತ 1915ರಲ್ಲಿ ಬಂದ ವ್ಯಕ್ತಿ 14 ವರ್ಷಗಳ ಕಾಲ ಹೋರಾಟದಲ್ಲಿ ಇಲ್ವೇ ಇಲ್ಲ. ಲಾಹೋರ್ ಅಧಿವೇಶನದಲ್ಲಿ ಇವ್ರಿಗೆ ಪೂರ್ಣ ಸ್ವರಾಜ್ಯ ಬೇಕು ಅಂತ ಅನ್ನಿಸ್ತೆ, ಅಲ್ಲಿ ಇವ್ರಿಗೆ ಅನ್ನಿಸ್ತೇ ಇಲ್ಲ. ಮುಂದೆ ಇವರು ಕೇಸರಿ ಬಿಳಿ ಹಸಿರು ಜೆಂಡಾ ಮಾಡ್ಕೊಂಡ್ರಲ್ಲ ಕಾಂಗ್ರೆಸ್ಸದ್ದು, ಅದು 31 ಡಿಸೆಂಬರ್ಗೆ ಮಾಡ್ಕೋತಾರೆ 1929ರಲ್ಲಿ. ಈ ರೀತಿಯದಾದಂಥ ದುರಂತಮಯವಾದಂಥ ಇತಿಹಾಸದ ಪುಟಗಳಿದ್ದಾವೆ. ಎಲ್ಲನೂ ಗಾಂಧಿನೇ ಮಾಡಿಬಿಟ್ರು, ಕಾಂಗ್ರೆಸ್ನವರೇ ಮಾಡಿಬಿಟ್ರು. ಕಾಂಗ್ರೆಸ್ನಿಂದ ಮಾಡಿದ್ದೇ ಎ ಓ ಹ್ಯೂಮ್ ಎನ್ನುವಂಥ ಒಬ್ಬ ಬ್ರಿಟಿಷ್ ಕಮಿಷನರು, ಆತ ಮಾಡಿದಂಥ ಪಕ್ಷ. ಮಲ್ಲಿಕಾರ್ಜುನ ಮುತ್ತೆ ಹೇಳ್ತಾರೆ, ನೀವೇನು ಹೋರಾಟ ಮಾಡಿದ್ದೀರಾ, ನಿಮಗೇನು ಗೊತ್ತಿದೆ? ಅಲ್ಲರಿ, ನಮ್ಗೆ ಗೊತ್ತಿದೆಯೋ ಬಿಟ್ಟಿದೆಯೋ, ನಮಗೆ ದೇಶದ ಬಗ್ಗೆ ಕಳಕಳಿ ಇದೆ. ನೀವು ದೇಶ ವಿರೋಧಿ ನಡೆಯನ್ನು ಮಾಡಿದರೆ ನಾವು ಸಹಿಸಲಿಕ್ಕೆ ತಯಾರಿಲ್ಲ. ನಮ್ಮ ಹೋರಾಟ ಏನಿದ್ರು ದೇಶದ ವಿರೋಧಿಗಳು ಯಾರಿದ್ದಾರೋ, ನಕ್ಸಲ್ ಮನಸ್ಥಿತಿಯವರಿದ್ದಾರೋ ಅವ್ರನ್ನ ಓಡಿಸ್ಬೇಕು ಅನ್ನೋದು. ಅಥವಾ ಅವ್ರ ನೋಡಿ, ಭಾಳ ಸಿಂಪಲ್ ಆಗಿದೆ. ಏನಂತಂದರೆ, ರಾವಣ ಸೀತೆಯನ್ನು ಅಪಹರಿಸ್ಲಿಕ್ಕೆ ಬಂದ. ರಾವಣನ ಸ್ವರೂಪದಲ್ಲಿಯೇ ಬಂದಿದ್ರು ಹೋರಾಟ ಮಾಡೋದು ಕಷ್ಟ ಅಲ್ಲ, ಸಾಧುವಿನ ರೂಪದಲ್ಲಿ ಬಂದ. ಆದ್ದರಿಂದ ಮೋಸ ಹೋಯಿತು. ಇನ್ನು ಕಾಲನೇಮಿ ಸಾಧುವಿನ ರೂಪದಲ್ಲಿ ಬಂದದ್ದಕ್ಕೆ ನಮ್ಗೆ ಗೊತ್ತಾಗಲಿಲ್ಲ. ಈಗ ತಮ್ಮ ಛದ್ಮವೇಷವನ್ನು ಇವರೆಲ್ಲ ಕಳಿಸ್ಬಿಟ್ರು. ಸೋನಿಯಾ ಗಾಂಧಿ ಯಾವಾಗ ಹಾಡಬೇಡ ನಿಲ್ಲಿಸ್ಬಿಡೋದನ್ನ ಅಂತ ಹೇಳಿದರು ಬಹಿರಂಗವಾಗಿ, ಅಲ್ಲಿಗೆ ಆರ್ಯ ಪಾರಾಗೋಯ್ತು. ನೀವೇನು ಅನ್ನೋದು ಪ್ರೂವ್ ಆಗೋಯ್ತು. ಇಷ್ಟು ದಿವಸ ಹಿಡನ್ ಅಜೆಂಡಾ ಇತ್ತು, ಈಗ ಪಬ್ಲಿಕ್ಕಾಗಿ ಹೇಳ್ತಾ ಇದ್ರಿ. ನಾವು ಹಾಡಲ್ಲ ಅಂತೀರಿ, ನಿಲ್ಲಿಸೋದನ್ನ ಅಂತ ಹೇಳ್ತೀರಿ. ಈಗ ಹೋರಾಟ ಸುಲಭ, ಯಾಕಂದ್ರೆ ನಮ್ಮ ಎದುರುಗಡೆಯವರು ಶತ್ರು ಯಾರು ಅಂತ ಗೊತ್ತಾಗಬೇಕು. ಆವಾಗ ಹೋರಾಟ ಸುಲಭ. ಹೌದಾ ಅಲ್ವಾ ಹೇಳಿ? ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ಜೊತೆಗೆ ನಮ್ಮ ಯೋಗಿ ಆದಿತ್ಯನಾಥ್ ಅವರ ಅಗ್ನಿಪಥ, ಅಮಿತ್ ಶಾ ಅವರ ವಿಜಯಪಥ ಪುಸ್ತಕಗಳನ್ನು ದಯವಿಟ್ಟು ಕೊಂಡ್ಕೊಳ್ಳಿ. ಯಾಕೆಂದರೆ ಕೇವಲ ನಾನು ತಮ್ಮ ಮನಸ್ಸಿನಲ್ಲಲ್ಲ, ತಮ್ಮ ಟೀಪಾಯಿ ಮೇಲೂ ಪುಸ್ತಕದ ರೂಪದಲ್ಲಿ ಇರಬೇಕು ಅನ್ನುವಂಥದ್ದು ನನ್ನ ಮನೋವಾಸೆ. ನಮಸ್ಕಾರ.